ನಮಸ್ತೆ ಬಲಿಷ್ಠ ಭೂಮಿ ಭಾರತದಂಗಳಿಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೀವನ್ ವಾಸ್ತು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಏನಂತಂದರೆ ವಾಸ್ತು ವೇದ ವಿಜ್ಞಾನದ ಆಧಾರಿತದ ಮೇಲೆ ಕೊಡುವಂತಹ ಉತ್ತಮ ಜ್ಞಾನವನ್ನು ಕೊಡುವಂಥ ಒಂದು ಉತ್ತಮ ಚಾನಲ್ ಅಂತ ಜನ ಹೇಳ್ತಾ ಇರ್ತಾರೆ, ರೈಟ್. ಸಾಮಾನ್ಯವಾಗಿ ವಾಸ್ತುವಲ್ಲಾಗುವಂಥ ಮಿಸ್ಟೇಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಏನಾಯ್ತು ಅಂತಂದರೆ ಒಂದು 4 ವರ್ಷಕ್ಕೆ ಮುಂಚೆ ನಾನು ಒಬ್ಬ ಸ್ನೇಹಿತ ನನ್ನನ್ನು ಯಾವುದೋ ಒಂದು ಕಡೆಗೆ ಚೀಫ್ ಗೆಸ್ಟಾಗಿ ಕರೆಸಿದ್ರು. ಅಲ್ಲಿಗೆ ನಾನು ಅಲ್ಲಿ ಹೋಗಿದ್ದೆ. ನನ್ನ ಸ್ನೇಹಿತ ನನ್ನ ಬಗ್ಗೆ ಮಾತಾಡ್ತಾ ಅಲ್ಲಿಲ್ಲಂಥ ಒಬ್ಬ ಫಿಲಮ್ ಸ್ಟಾರ್ ಸೆಲೆಬ್ರಿಟಿಗೆ ಏನು ಮಾಡ್ತಾಯಿದ್ರು, ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ, ಸರ್ ಇವರು ಒಳ್ಳೆ ಆರ್ಕಿಟೆಕ್ಟು ಸರ್, ತುಂಬ ಚೆನ್ನಾಗಿ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇವರು ವಿಶೇಷತೆ ಏನು ಅಂತಂದರೆ ವಾಸ್ತುವನ್ನು ಬಳಸ್ಕೊಂಡು ಇವ್ರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮನೆಗೆ ಪ್ರಾಬ್ಲಮ್ ಆದಾಗ ಇವ್ರನ್ನ ಕರೆಸ್ಕೊಂಡಿದ್ದೆ, ವಾಸ್ತು ಬಂದೆಲ್ಲ ಮಾಡ್ರು, ಎಲ್ಲ ಸರಿ ಹೋಯ್ತು, ಚೆನ್ನಾಗಿದ್ದೀವಿ ಅಂತಂತ ಹೇಳಿದ್ರು. ಅವ್ರು ಇದ್ಕೊಂಡು ಹೇಳ್ತಾ ಹೋದ್ರು, ಸರ್ ಈಗ ಒಂದು ಮನೆಯಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದರೆ ಮನೆಗೆ ಅಂತಾರೆ, ಯಾರ್ಯಾರಿಗೆ ಅಂತಂದರೆ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಆಕ್ಸಿಡೆಂಟ್ಗಳು, ಕಾರ್ ಆಕ್ಸಿಡೆಂಟು, ಬೈಕ್ ಆಕ್ಸಿಡೆಂಟು, ಮನೆ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಬಿದ್ದು ಆಕ್ಸಿಡೆಂಟ್ ಆಗುವಂಥದ್ದು, ಮನೆಯೊಳಗೆ ಬಿದ್ದು ಕಾಲು ಮುರ್ಕೊಳ್ಳೋವಂಥದ್ದು, ಕೈ ಮುರ್ಕೊಳ್ಳೋವಂಥದ್ದು, ಈ ಥರ ಎಲ್ಲ ಆಗ್ತಾಯಿದ್ರೆ ಆ ಮನೇಲಿ ಏನು ಸಮಸ್ಯೆ ಇರಬಹುದು ಅಂತ ಕೇಳಿದ್ರು. ಸರ್ ಇದು ಯಾರಿಗೆ ಅಂತ ಹೇಳಿ ನಾನು ಹೇಳ್ತೀನಿ ಅಂತಂದ್ರೆ, ಆಮೇಲೆ ಅವ್ರು ಇಲ್ಲ ಸರ್ ನಮ್ಮ ಮನೇಲಿ ಹಿಂಗೆ ಆಗ್ತಾ ಇದೆ ಅಂತಂತಂದು. ಎಷ್ಟು ವರ್ಷದಿಂದ ಇದ್ದೀರಾ ಆ ಮನೇಲಿ ಅಂತಂದರೆ, ಸುಮಾರು 15 ವರ್ಷದಿಂದ ಇದ್ದೀವಿ ಅಂತಂದು. ಈ ಸಮಸ್ಯೆ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಾ? ಹೆಚ್ಚಿಗೆ ಒಂದು 2 ವರ್ಷದಿಂದ ನೋಡ್ತಾ ಇದ್ದೀವಿ ಅಂತಂದರು. ಸರಿ 2 ವರ್ಷದಿಂದ ಅಂತನಾದಾದರೆ ಸರ್ ನನಗೆ ಹೇಳಿ ಏನಾದ್ರು ಆಲ್ಟ್ರೇಷನ್ ಮಾಡಿದ್ರಾ ಅಂತ. ಇಲ್ಲ ಸರ್ ಅಂತ ಏನು ಆಲ್ಟ್ರೇಷನ್ ಮಾಡಿಲ್ಲ ಅಂತಂತಂದು. ಸರಿ ಹೋದ್ರಲ್ಲಿ ಈ 2 ವರ್ಷಗಳ ಈ ಅಂತರದಲ್ಲಿ ಏನಾದರೂ ಒಂದು ಪೇಂಟ್ ಏನಾದ್ರು ಮಾಡಿದ್ದೀರಾ ಮನೆಗೆ? ಹಾಂ ಸರ್ ಪೇಂಟ್ ಮಾಡಿದ್ದೀವಿ ಅಂತಂತಂದರು. ನಾ ಹೇಳಿದೆ, ಸರ್ ಸೌತ್ ಈಸ್ಟ್ ಅಂದರೆ ಆಗ್ನೇಯ ಮೂಲೆ ಗೊತ್ತಲ್ವ ನಿಮಗೆ ಅಂತ. ನಾವು ಗೊತ್ತು ಸರ್ ಅಂತ. ಈ ಆಗ್ನೇಯ ಮೂಲೆಯಲ್ಲಿ ಬರುವಂತಹ ರೂಮ್ಗಳಿಗಾಗಿರ್ಬೋದು, ಅಡುಗೆ ಮನೆಗಾಗಿರ್ಬೋದು, ಅಲ್ಲಿ ಏನು ಬರುತ್ತೋ ಅಲ್ಲಿಗೆ ಏನಾದರೂ ನೀವು ಬ್ಲ್ಯಾಕ್ ಕಲರು, ಬ್ಲೂ ಕಲರು ಅಥವಾ ಗ್ರೇ ಕಲರು, ಬೂದು ಬಣ್ಣ, ಈ ಪೇಂಟ್ ಏನಾದ್ರು ಮಾಡಿದ್ದೀರಾ ಅಂತ ಕೇಳಿದೆ. ಅವ್ರು ಇದ್ಕೊಂಡು ಯೋಚನೆ ಮಾಡಿ, ಹಾಂ ಸರ್ ಮಾಡಿದ್ದೀವಿ ನಮ್ಮ ಬೆಡ್ರೂಮ್ಸ್ ಎಲ್ಲ ಅಲ್ಲೇ ಬರ್ತದೆ, ಸೊ ಹೆಚ್ಚು ಕಮ್ಮಿ ಅದೇ ಭಾಗದಲ್ಲಿ ಬರ್ತದೆ, ಅಲ್ಲೇನು ಮಾಡಿದ್ದೀವಿ ಅಂತಂದರೆ ನಾವು ಆರ್ಟಿಸ್ಟ್ಗಳೆಲ್ಲ ಸ್ವಲ್ಪ ಆರ್ಟಿಸ್ಟಿಕಲಾಗಿ ಇರಲಿ ಮಾಡಲಿ ಅಂತಂತ ಹೇಳ್ಬಿಟ್ಟು ಏನು ಮಾಡಿದ್ದೀವಿ, ಅಲ್ಲಿಗೆಲ್ಲನೂ ಕೂಡ ನಾವು ಬ್ಲ್ಯಾಕು ಗ್ರೇ ಈ ಥರ ಕಾಂಬಿನೇಷನ್ ಮೇಲೆ ಮಾಡಿಕೊಂಡು ಸ್ವಲ್ಪ ಆರ್ಟಿಸ್ಟಿಕಲಾಗಿರಲಿ ಅಂತೆಲ್ಲ ಮಾಡ್ಕೊಂಡಿದ್ದೀವಿ ಅಂತ. ಎಷ್ಟು ವರ್ಷ ಆಯಿತು? ಹೆಚ್ಚು ಕಮ್ಮಿ 2 ವರ್ಷ ಆಯಿತು ಸರ್. ನೀವು ಆಕ್ಸಿಡೆಂಟ್ಗಳಲ್ಲಿ ಆಗ್ತಿರೋದು ಈ ಸಮಯದಲ್ಲಿ ಆಗ್ತಿದೆ ಸರ್ ಅಂತಂದು. ಎಸ್ ಆನ್ಸರ್ ಅಲ್ಲೇ ಸಿಕ್ಕೋಯ್ತು ನನಗೆ. ನಾನು ಹೇಳಿದೆ, ನೋಡಿ ನೀವು ಅಲ್ಲಿ ಮಾಡಿದಾಗಲೇ ಹಿಂಗಾಗುತ್ತೆ ಅಂತಂದೆ. ಯಾಕೆ ಹಿಂಗಾಗುತ್ತೆ ಅಂತಂದಾಗ ನಮ್ಮ ಜನಗಳು ಗೊತ್ತಿಲ್ಲ ಏನು ಮಾಡ್ಬಿಡ್ತಾರೆ, ಯಾವ ತತ್ವಗಳನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಇಡಬೇಕು. ಈ ತತ್ವದ ಮೇಲೆ ಆ ತತ್ವದ ಮೇಲೆ ಈ ತತ್ವವನ್ನು ನಾವು ಓವರ್ಲಾಪ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಆ ಎನರ್ಜಿಗಳಲ್ಲಿ ಫ್ರಿಕ್ಷನ್ ಶುರು ಆಗುತ್ತೆ. ಫ್ರಿಕ್ಷನ್ ಅಂತಾರೆ ಘರ್ಷಣೆ ಶುರು ಆಗುತ್ತೆ. ಘರ್ಷಣೆ ಆದಾಗ ಏನಾಗುತ್ತೆ, ಆ ಮನೆಯಲ್ಲಿ ವಾಸ ಮಾಡುವಂಥರ ಮನಸ್ಸಿನ ಮೇಲೆ ಅದರದೇ ಆದಂಥ ದುಷ್ಪರಿಣಾಮ ಸತ್ಪರಿಣಾಮ ಎರಡೂ ಕೂಡ ಬೀರ್ತಾ ಇರುತ್ತೆ. ಇಲ್ಲೇನಾಗಿದೆ, ದುಷ್ಪರಿಣಾಮ ಬೀರುತ್ತೆ. ದುಷ್ಪರಿಣಾಮ ಬೀರಿದಾಗ ಏನಾಗುತ್ತೆ ಅಂದರೆ ನಮಗೆ ನಾವು ಜಾಗರೂಕತೆಯಿಂದ ಇರೋದಿಲ್ಲ, ಅಜಾಗರೂಕತೆಯಿಂದ ಇರ್ತೀವಿ. ಅಜಾಗರೂಕತೆ ಇದ್ದಾಗ ಏನಾಗುತ್ತೆ, ನಮಗೆ ಆಕ್ಸಿಡೆಂಟ್ಗಳು ಹಾಗೆ ಆಗುತ್ತೆ. ಇದು ಪ್ಯೂರ್ ಸೈನ್ಸು, ಪ್ಯೂರ್ ಎನರ್ಜಿ ಬೇಸ್ಡ್ ಸೈಂಟಿಫಿಕ್ ವಾಸ್ತು. ಹೇಳಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಯಿತು. ಸರ್ ಬನ್ನಿ ಅಂತಂದರು. ಆಮೇಲೆ ನೋಡೋಣ ಅಂತಂತ ಹೇಳಿದ್ರು. ಆಯ್ತದು, ಓಕೆ ರೈಟ್. ಸೊ ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಥರ ಮಾಡ್ಕೊಂಡಿದ್ರೆ ದಯವಿಟ್ಟು ಆ ಬಣ್ಣವನ್ನು ಬದಲಾವಣೆ ಮಾಡ್ಕೊಳ್ಳಿ. ಇದು ವಾಸ್ತುವಲ್ಲಿ ಗೊತ್ತಿಲ್ಲ ಜನಗಳು ಸಾಮಾನ್ಯವಾಗಿ ಮಾಡ್ಕೊಳ್ಳೋಂಥ ಮಿಸ್ಟೇಕ್ಸ್ಗಳು. ಒಂದಾಯ್ತಲ್ಲ. ಈಗ ಒಬ್ಬರು ಏನು ಕೇಳ್ತಾ ಇದ್ದಾರೆ ಅಂದರೆ, ಈಶಾನ್ಯದಲ್ಲಿ ಪೂಜಾ ಮನೆ. ಹೋದ್ವಾರ ನೋಡಿದ್ರೆ ಒಬ್ಬರು ಆಗ್ನೇಯದಲ್ಲಿ ಅಂತ ಕೇಳಿ, ಇದು ಏನು ಕುಬೇರನ ಭಾಗದಲ್ಲಿ ಅಂತ ಕೇಳಿದರು. ಈಶಾನ್ಯ ನೋಡಿ, ಈಶಾನ್ಯದಲ್ಲಿ ನೀವು ಮಾಡ್ಕೋಬೇಕಾದಾಗ ಬಹಳ ತುಂಬ ಜನ ಹೇಳ್ಬಿಡ್ತಾರೆ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಪೂಜಾ ಮನೆ ಮಾಡ್ಕೊಬೇಡಿ ಅಂತಂದು ಹೇಳ್ತಾರೆ. ನಾನು ಪೂಜಾ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಪ್ರೊವೈಡೆಡ್ ಏನೇನು ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಪೂಜಾ ಮನೆ ಅಂತಂದಾಗ ಈಗ ನಿಮ್ಮ ಮನೆ ಹಿಂಗಾಯ್ತು ಅಂದರೆ, ನಾರ್ತ್ ಈಸ್ಟಿಂದ ಹಿಂಗೆ ಹೋಗಿದೆ ಅಂತಂದರೆ, ಸೊ ಇದೇನಾಗುತ್ತೆ, ನಿಮಗೆ ಪೂರ್ತಿ ಏನು ನಮ್ಮ ಬೆನ್ನು ಮೂಳೆ ಹೋದಂಗೆ ಹೋಗಿರ್ತದೆ. ಇಲ್ಲೂ ಬಂದಾಗ ಏನಾಗುತ್ತೆ, ಇದು ನನಗೆ ಸಹಸ್ರಾರ ಚಕ್ರ ಇದ್ದಂಗೆ ಆಗುತ್ತಿದ್ದು. ಓಕೆ, ಈ ಭಾಗದಲ್ಲಿ ಇದು ಶಿಖಿ ಭಾಗ ಅಂತ ಕರಿತೀವಿ ನಾವು ಅದನ್ನು. ಈ ಕರ್ಣರೇಖೆ ಏನು ಬರುತ್ತಲ್ಲ, ಈ ಕರ್ಣರೇಖೆಯ ಮೇಲೆ ಯಾವುದೇ ಕಾರಣಕ್ಕೂ ವೆಯ್ಟನ್ನು ಹಾಕಬಾರ್ದು. ಓಕೆ, ಕರ್ಣರೇಖೆಯ ಮೇಲೆ ಯಾವುದೇ ಕಾರಣಕ್ಕೆ ಮಂಟಪ ಎಲ್ಲ ಕಟ್ಟಕ್ಕೆ ಮಾಡ್ತಾರಲ್ಲ, ಕರ್ಣರೇಖೆಯ ಮೇಲೆ ನೀವು ಯಾವುದೇ ಕಾರಣಕ್ಕೆ ವೆಯ್ಟನ್ನು ಹಾಕದೆ ಕರ್ಣರೇಖೆಯನ್ನು ಬಿಟ್ಟು ಈ ಕಡೆಗೆ ಮಂಟಪ ಮಾಡಿಕೊಂಡು ಪೂಜಾ ಮನೆಯನ್ನು ಮಾಡ್ಕೋಬೋದು. ಆದರೆ ಪೂಜಾ ಮನೆಗೆ ಇದಕ್ಕೆ ನೀವು ನಾರ್ತಿಂದನೋ ಅಥವಾ ಈಸ್ಟಿಂದನೋ ಕಿಟಕಿಯನ್ನು ಕೊಡಲೇಬೇಕು. ಯಾಕೆ ಅಂತಂದರೆ
ನಾರ್ತ್ ಈಸ್ಟಿಂದನೇ ನಮಗೆ ಪಾಸಿಟಿವ್ ಎನರ್ಜಿ ಬರೋ ಅಂಥದ್ದು. ಸೊ ಹಾಗಾಗಿ ನೀವು ಕಿಟಕಿಯನ್ನು ಕೊಡದೆ ಪಕ್ಕಾ ಗೋಡೆ ಕಟ್ ಮಾಡಿದ್ರೆ ವಾಸ್ತುವಿನ ಪ್ರಕಾರ ಈಶಾನ್ಯದಲ್ಲಿ ನೀವು ಮಾಡ್ಕೊಂಡಿರೋಂಥ ಪೂಜಾ ಮನೆಗೆ ಶಕ್ತಿ ಇಲ್ಲ. ಈ ಪೂಜಾ ಮನೆಗೆ ಇಲ್ಲೇ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಮನೆಯ ಬೇರೆ ಯಾವುದೇ ಭಾಗಕ್ಕೂ ಶಕ್ತಿ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಮಾಡ್ಬೇಕಾದ್ರೆ ಈ ಶಿಖಿ ಜಾಗವನ್ನು ನೋಡ್ಕೋಬೇಕು ಮತ್ತು ಈ ಕರ್ಣರೇಖೆಯ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಮಂಟಪ ಬರಬಾರದು. ಮತ್ತೊಂದು ನಾರ್ತು ಈಸ್ಟು ಎರಡು ಕಡೆಗೂ ಕಿಟಕಿಗಳನ್ನು ಇಟ್ಕೊಂಡು ಬೆಳಗ್ಗೆ ಆ ಕಿಟಕಿಗಳನ್ನು ತೆಗೆದು, ಈ ಕಿಟಕಿ ತೆಗೆದುಬಿಟ್ಟು ಪೂಜಾ ಮನೆ ಡೋರ್ ತೆಗೆದಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಪೂಜಾ ಮನೆ ಡೋರನ್ನು ತೆಗೆದಿರಬೇಕು, ಕಿಟಕಿಗಳನ್ನು ತೆಗೆದಿರಬೇಕು. ಇದರ ಮೂಲಕ ಬರುವಂಥ ಎನರ್ಜಿ ಮನೆ ಎಲ್ಲ ಭಾಗಕ್ಕೂ ಹೋಗ್ತಾ ಇರುತ್ತೆ. ಓಕೆ, ಸೊ ಇದನ್ನು ಮಾಡ್ಕೊಳ್ಳೋದಾದರೆ ಪೂಜಾ ರೂಮನ್ನು ನಾರ್ತ್ ಈಸ್ಟಲ್ಲಿ ಮಾಡ್ಕೋಬೋದು. ಶಿಖಿ ಜಾಗದಲ್ಲಿ ಬೇಕಾಗಿಲ್ಲ. ಮತ್ತೊಂದು ಕರ್ಣರೇಖೆಯ ಮೇಲೆ ಯಾವುದೇ ರೀತಿಯಾದಂಥ ಭಾರವಾದ ವಸ್ತುಗಳನ್ನು ಇಡೋಂಗಿಲ್ಲ. ಮಂಟಪವನ್ನು ಕಟ್ಟೋ ಹಾಗೆ, ಪ್ಲ್ಯಾಟ್ಫಾರ್ಮನ್ನು ಕಟ್ಟೋ ಹಾಗೆ ಇಲ್ಲ. ಓಕೆ, ಇದು ಈಶಾನ್ಯದಲ್ಲಿ ಪೂಜಾ ಮನೆಯನ್ನು ಮಾಡಬೇಕಾದಾಗ ವಹಿಸಬೇಕಾದ ಎಚ್ಚರಿಕೆಗಳು. ಗೊತ್ತಿಲ್ಲದೆ ಹಿಂಗೆ ಆಗ್ಬಿಟ್ಟಿತ್ತು ಅಂತಂದರೆ ಪೂಜಾ ಮನೆ ಈಶಾನ್ಯದಲ್ಲಿ ಮಾಡಿಕೊಂಡ್ರು ವೇಸ್ಟೇ, ರೈಟ್? ಆಮೇಲೆ ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಒಂದೇ ಮನೆ ಇತ್ತು, ಆ ಮನೇನೇ ಏನು ಮಾಡ್ಕೊಂಡಿದ್ದೀವಿ ಇವಾಗ 2 ಭಾಗ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಯಾರೋ ಆಗಿರಬಹುದು. ಹೀಗೆ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಇದ್ದಾರೆ. ಈ ಫಾರ್ ಎಕ್ಸಾಂಪಲ್ ಹೀಗೆ ಇದೆ ಅಂತ ಅಂದ್ಕೊಳ್ಳೋಣ. ಅವ್ರು ಯಾವ ಡೈರೆಕ್ಷನ್ ಏನೂ ಕೊಟ್ಟಿಲ್ಲ, ನಾನು ಹೀಗೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿತ್ತಲ್ಲ, ಈ ಮಧ್ಯದಲ್ಲಿ ಇಲ್ಲಿ ಡಿವೈಡ್ ಮಾಡಿಕೊಟ್ರು. ಮುಂಚೆ ಒಂದೇ ಮನೆ ಇತ್ತು, ಈ ಮನೆಗೆ ಈಶಾನ್ಯದಲ್ಲಿ ಎಲ್ಲೋ ಡೋರ್ ಗಿರ್ ಏನೋ ಇದ್ದಿರಬಹುದು. ಓಕೆ, ಈ ಮನೆಯನ್ನು ಬೇಗ ಮಾಡ್ಕೊಂಡಾಗ ನೀವು ಬೇರೆ ಬೇರೆ ಮನೆ ಮಾಡಿಕೊಂಡು ಮಾಡಿದಾಗ ಏನಾಗುತ್ತೆ, 2 ಅಡುಗೆ ಮನೆ ಆಗುತ್ತೆ. ಯಾವಾಗ ಒಂದೇ ಮನೆಯಲ್ಲಿ 2 ಒಲೆಗಳನ್ನು ಅಂಟಿಸ್ತೀರೋ ಅದೆರಡು ಬೇರೆ ಬೇರೆ ಆದಂಗೆ ಅರ್ಥ. ಯಾಕಂದರೆ ವಾಸ್ತುವಲ್ಲಿ ವೆರಿ ಇಂಪಾರ್ಟೆಂಟ್. 2 ಸ್ಟವ್ ಪೊಸಿಷನ್ ಬಂದು 2 ಸ್ಟವಲ್ಲೂ ಪ್ರತಿದಿನ ನೀವು ಆಹಾರವನ್ನು ಮಾಡ್ತಾ ಇದ್ದೀರಾ. ನೀವು ಮಾಡೋದು ಅವ್ರಿಗಿಲ್ಲ, ಅವ್ರು ಮಾಡೋದು ನಿಮಗಿಲ್ಲ, ನಿಮಗೆ ಅವ್ರದ್ದು ಅವ್ರಿಗೆ ಅಂತಂದಾಗ 2 ಬೇರೆ ಆದಂಗೆ ಆಯಿತು. ಅವಾಗ ಏನು ಮಾಡ್ಬೇಕಾಗತ್ತಂದರೆ, ಇವ್ರಿಗೆ ಹೆಂಗೆ ಆಯ್ತಲ್ಲ ಅದೇ ಥರ ನೀವು ನಿಮ್ಮ ಮನೆಗೆ ಅದೆಷ್ಟು ಭಾಗ ಮಾಡ್ಕೊಂಡ್ರೆ ಅದಕ್ಕೆ ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು ನೋಡಿಕೊಂಡು ಇದರ ಪ್ರಕಾರ ಎಂಟ್ರೆನ್ಸ್ ಇಲ್ಲಿ, ಬೆಡ್ರೂಮ್ ಇಲ್ಲಿ, ಟಾಯ್ಲೆಟ್ ಇಲ್ಲಿ, ಈ ಥರದೆಲ್ಲ ನೀವು ಮಾಡಿಕೊಂಡ್ರೆ ನಿಮಗೂ ಶ್ರೇಯಸ್ಸು, ಅವ್ರಿಗೂ ಶ್ರೇಯಸ್ಸಾಗುತ್ತೆ. ಸಾಕಷ್ಟು ಈ ಥರ ಕೇಸ್ಗಳು ನನಗೆ ಬಂದಿತ್ತು, ಅದು ಮಾಡಿಕೊಟ್ಟ ಮೇಲಿಂದ ಭಾಳ ಚೆನ್ನಾಗಿದ್ದಾರೆ ಅದರಲ್ಲಿ. ಓಕೆ, ಇದರಲ್ಲಿ ಏನಾಗಿದ್ದಾರೆ, ಕೆಲವೊಬ್ರು ನಂಬಲಿಲ್ಲ, ಕೆಲವೊಬ್ರು ನಂಬಿದ್ರು. ನಂಬಿರೋರು ಚೆನ್ನಾಗಿದ್ದಾರೆ, ನಂಬದೇ ಇರೋರು ಇವಾಗ ಬಂದುಬಿಟ್ಟು ಗುರುಗಳೇ ಅವ್ರಿಗೆ ಏನು ಮಾಡಿಕೊಟ್ರು ನನ್ನ ತಮ್ಮನಿಗೆ ಅದೇ ಥರ ನನಗೂ ಮಾಡಿಕೊಟ್ಬಿಡಿ, ಯಾಕಂದ್ರೆ ನನ್ನ ತಮ್ಮ ಚೆನ್ನಾಗಿದ್ದಾನೆ, ಪ್ರೋಗ್ರೆಸ್ ಆಗ್ತಾ ಇದ್ದಾನೆ, ನಾನು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಸೊ ನನ್ನ ಮನೆಗೂ ಏನು ಬೇಕೋ ಅದು ಮಾಡ್ಕೊಡಿ. ನಾವು ಯಾಕಂದರೆ ಕೇಳಿದವ್ರು ಮಾತ್ರ ಮಾಡ್ತೀನಿ ಹೊರತು ನಾವು ಮೈ ಮೇಲೆ ಬಿದ್ದು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಅವ್ರು ಕೇಳಿದ್ರು ಮತ್ತೆ ಮಾಡಿಕೊಟ್ಟು ಇವಾಗ ಅಣ್ಣನೂ ಚೆನ್ನಾಗಿದ್ದಾರೆ, ತಮ್ಮನೂ ಚೆನ್ನಾಗಿದ್ದಾರೆ, ರೈಟ್? ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹದ ಜೊತೆಗೆ ಅಷ್ಟೈಶ್ವರ್ಯಗಳನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.